ನಮಸ್ತೆ. ವಿನೂತನ ಆಲೋಚನೆಯೊಂದಿಗೆ ಹೊಸ ದೃಷ್ಟಿಕೋನದೊಂದಿಗೆ ಎಡತೊರೆ ವಾಹಿನಿಯ ಮೂಲಕ ಸಮಾಜದ ಗಟ್ಟಿ ಧ್ವನಿಯಾಗಿ ನಿಮಗಾಗಿ ಕಾರ್ಯನಿರ್ವಹಿಸುವ ವೇದಿಕೆಯಾಗಿದೆ. ನಿಮ್ಮ ಬೆಂಬಲ ಮತ್ತು ಆಶೀರ್ವಾದದೊಂದಿಗೆ ನೂತನವಾಗಿ ಸ್ಥಾಪಿತವಾಗಿರುವ ತಾಲೂಕು ಕೃಷಿ ಪರಿಕರ ಮಾರಾಟ ಸಂಘವನ್ನು ಸಹಾಯಕ ನಿರ್ದೇಶಕರು ಉದ್ಘಾಟಿಸಿದರು. ಸಂಘಗಳು ರೈತರು ಮತ್ತು ಇಲಾಖೆಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ತಾಂತ್ರಿಕವಾಗಿ ರೈತರಿಗೂ ನೆರವಾಗಿ ಸಂಘ ಸಂಸ್ಥೆಗಳು ಬೆಳೆದು ಜನಮಾನಸದಲ್ಲಿ ಉಳಿಯುವಂತಾಗಬೇಕು ಎಂದು ಕೃಷಿ ಸಹಾಯಕ ನಿರ್ದೇಶಕ ಅಧಿಕಾರಿ ಮಲ್ಲಿಕಾರ್ಜುನ್ ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರೇವಣ್ಣ ನೇತೃತ್ವದಲ್ಲಿ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರೇವಣ್ಣ, ಉಪಾಧ್ಯಕ್ಷರು ರಾಜೇಂದ್ರ, ಕಾರ್ಯದರ್ಶಿ ಸುದರ್ಶನ್, ಖಜಾಂಚಿ ರಂಗಪ್ಪ, ಗೌರವ ಅಧ್ಯಕ್ಷರು ಮೋಹನ್ ಕುಮಾರ್ ಮತ್ತು ಸಂತೋಷ್ ಕುಮಾರ್, ನಿರ್ದೇಶಕರುಗಳಾದ ರವಿಕುಮಾರ್, ಲೋಕೇಶ್, ಕೃಷ್ಣಮೂರ್ತಿ, ಗಿರೀಶ್, ಮನೋಹರ, ಹರೀಶ, ಕುಮಾರ್ ನಾಯಕ, ನಂದೀಶ್, ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಬ್ರು ಬರ್ತಾರೆ, ಒಬ್ರು ಬರೋದಿಲ್ಲ, ಒಬ್ರು ಮಾಹಿತಿ ತಗೊಳ್ತಾರೆ, ಒಬ್ರು ತಗೊಳ್ಳೋದಿಲ್ಲ. ಆಮೇಲೆ ಮನಸ್ಸಿಗೆ ಬಂದಿರ್ತಾರ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯಾವಾಗ ತಿಳ್ಕೊಡಿ, ಒಬ್ರು ಒಂದು ಥರ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ರು ಇನ್ನೊಂದು ಥರ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಳ್ಳೇದಾಗಲಿ ಯಾವುದನ್ನೇ ಒಂದು ಭಾವನೆಗಳನ್ನ ಹಂಚ್ಕೊಂಡಾಗ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಆಟೋಮೆಟಿಕಲಿ ಉತ್ಪತ್ತಿ ಆಗುತ್ತೆ. ಕೆಲವೊಂದು ಸುಧಾರಣಾ ಕ್ರಮಗಳನ್ನ ಅನುಸರಿಸೋದ್ರಲ್ಲಿ ಅನುಕೂಲ ಆಗುತ್ತೆ. ಈಗ ಒಂದು ಸಂಘ ಸ್ಥಾಪನೆ ಆಗಿದೆ, ಮುಂದೆ ನಿಮ್ಮದೇ ಒಂದಾದಂತಹ ಒಂದು ಸಹಕಾರ ಸಂಘ ಆಗುತ್ತೆ ಅಂದರೆ ಯಾರಾದರೂ ಅಂಗಡಿ ಈಗ ಸಾಲ ತಗೊಳ್ಳೋದಕ್ಕೆ ತುಂಬ ಸಮಸ್ಯೆಗಳು ತಮಗೆ ಗೊತ್ತಿದೆ. ಹಂಗಾಗಿ ತಾವೇ ಒಂದು ಸಹಕಾರ ಸಂಘ ಮಾಡಿ, ಯಾರಿಗೆ ಗೊತ್ತಿಲ್ಲ. ನೀವು ಸಂಘ ಅಂತ ಹೊಂದಿದ್ರೆ ನೀವು ಸಂಘಕ್ಕೆ ಪೂರಕವಾಗಿರೋಂಥ ಕ್ರಿಯೆಗಳನ್ನು ನೀವು ಕ್ರಿಯಾ ಚಟುವಟಿಕೆಗಳನ್ನು ನೀವು ಮಾಡ್ಕೋಬಹುದು. ಆವಾಗ ತಮ್ಮ ಬಿಸ್ನೆಸ್ಗಾಗಲಿ ತಮ್ಮ ಜೀವನಕ್ಕಾಗಲಿ ಒಂದು ಒಳ್ಳೆಯ ರೀತಿಯ ಅನುಕೂಲ ಆಗುತ್ತೆ. ಹಾಗಾಗಿ ಈ ಸಂಘ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ಅನುಕೂಲ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ, ಅದ್ರ ಜೊತೆಗೆ ರೈತರಿಗೆ ಮತ್ತು ಅನುಕೂಲ ಮಾಡಿಕೊಡ್ಲಿ ಅಂತ ಆಶಿಸ್ತಾ